ನನ್ನ ಆತ್ಮೀಯ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಮಸ್ಕರಿಸುತ್ತಾ, ಏನು ಒಂದು ತಿಂಗಳಿಂದ ತಾವು ಎಲ್ಲ ಪತ್ರಿಕೆಗಳಲ್ಲಿ ಟಿವಿ ಚಾನೆಲ್ ನೋಡ್ತಾ ಇದ್ರಿ, JDS ಮತ್ತು BJP-ರವರ ಹಗರಣಗಳು ಮುಚ್ಚಾಕೊಳ್ಳಕ್ಕೆ ಏನಾದರೂ ಮಾಡಿ 2013ರಿಂದ 2018ರವರೆಗೂ ಮತ್ತು 2024ರಲ್ಲಿ 2ನೇ ಸಲ ಮುಖ್ಯಮಂತ್ರಿಯಾದ ಈ ರಾಜ್ಯ, ಈ ದೇಶ ಕಂಡಂತ ಭ್ರಷ್ಟಾಚಾರ ರಹಿತ ರಾಜಕಾರಣಿ, ಎಲ್ಲ ಸಮಾಜಗಳ ಆರಾಧಕರು ಈ ರಾಜ್ಯದಲ್ಲಿ 2ನೇ ಸಲ ಮುಖ್ಯಮಂತ್ರಿ ಆಗಿದ್ದಾರೆ ಅಂತೇಳಿ ಅದನ್ನು ಎರಡೂ ಪಕ್ಷಗಳು ಏನಾದರೂ ಕುತಂತ್ರ ಮಾಡಿ ಅವ್ರನ್ನ ಕೆಳಗಿಳಿಸಬೇಕು ಅನ್ನೋ ದುರುದ್ದೇಶದಿಂದ ಏನು ಮೂಢ ಹಗರಣ ಇರ್ಬೋದು, ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯಂದಾಗ್ಲಿ ಅವರ ಮನೆಯವ್ರದ್ದಾಗ್ಲಿ ಏನು ಪಾತ್ರ ಇಲ್ಲ. ಇದಾಗಿರೋದು BJP ಸರ್ಕಾರದ ಕಾಲದಲ್ಲಿ, ಇದೆಲ್ಲರಿಗೂ ಗೊತ್ತಿರೋ ವಿಚಾರ. ಇವತ್ತು ಏನಾಗಿದೆ ಈ ದೇಶದಲ್ಲಿ, ಏನು JDS ಮತ್ತು BJP ರಾಜಕಾರಣಿಗಳು HD ಕುಮಾರಸ್ವಾಮಿ ಇರ್ಬೋದು, ಮುರುಗೇಶ್ ನಿರಾಣಿ ಇರ್ಬೋದು, ಜನಾರ್ದನ್ ರೆಡ್ಡಿ ಇರ್ಬೋದು, ಶಶಿಕಲಾ ಜೊಲ್ಲೆ, ಇವರೆಲ್ಲರ ಮೇಲೆ ಕೂಡ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಹತ್ರ ಕಡತಗಳಿದೆ. ಏನು TJ ಅಬ್ರಹಾಂ ಅಂತ ನೀಚ, ಅವನೊಬ್ಬ 420, ಎಲ್ರಿಗೂ ಗೊತ್ತಿದೆ, ಅವನು ರೋಲ್ ಕಾಲ್ ಮನುಷ್ಯ ಅಂತ. ಅವರು ಒಂದು ಪತ್ರ ಕೊಟ್ರೆ, ಬೆಳಗ್ಗೆ ಪತ್ರ ಕೊಡ್ತಾರೆ TJ ಅಬ್ರಹಾಂ, ಒಬ್ಬ ರಾಜ್ಯಪಾಲರ ಅಂಗಳದಲ್ಲಿ 4 ಮಾಜಿ ಮಂತ್ರಿಗಳ ಕಡತಗಳು ಇದ್ದುಕೊಂಡು ಪ್ರಾಸಿಕ್ಯೂಷನ್ಗೆ ಒಬ್ಬ ನಿಷ್ಠಾವಂತ ರಾಜಕಾರಣಿ, ಭ್ರಷ್ಟಾಚಾರ ರಹಿತ ರಾಜಕಾರಣಿ ಆದಂತ ಸಿದ್ದರಾಮಯ್ಯನ ಮೇಲೆ ಸಾಯಂಕಾಲನೇ ನೋಟಿಸು ಕೊಡ್ತಾರೆ ಅಂದ್ರೆ, ಇದು ಉದ್ದೇಶಪೂರ್ವಕವಾಗಿ ಕೇಂದ್ರದ BJP ಸರ್ಕಾರ ಮತ್ತು JDS ನ ಕುತಂತ್ರದಿಂದ ಇವತ್ತು ಏನಾದರೂ ಮಾಡಿ ಇಡೀ ದೇಶದಲ್ಲಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿದೆ, ಏನಾದರೂ ಮಾಡಿ ಕಾಂಗ್ರೆಸ್ ಪಕ್ಷ ಆಡಳಿತವನ್ನ ಕೊನೆಗಾಣಿಸಿ ನಾವು ಅಧಿಕಾರ ಬರೋ ದುರುದ್ದೇಶದಿಂದ ಮಾನ್ಯ ಏನು ಕುಮಾರಸ್ವಾಮಿ ಅವರಿದ್ದಾರೆ ಅವರ ಕುತಂತ್ರ ಅದರಿಂದ ಇವತ್ತು ದೇಶದಲ್ಲಿ ಮಂತ್ರಿಗಳಾಗಿದ್ದುಕೊಂಡು ಇವತ್ತು ಹೋಗಿ ಅಲ್ಲಿ ಏನಾದರೂ ಮಾಡಿ ಸಿದ್ದರಾಮಯ್ಯನವ್ರು ಇಳಿಸಬೇಕು, ನಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಅವ್ರಿಗೆ ಏನು ಕಾರ್ಯಕ್ರಮಗಳು ಕೊಡಬೇಕು ಈ ರಾಜ್ಯದಲ್ಲಿ, 13ರಿಂದ 18 ಇರ್ಬೋದು, 24 ಇರ್ಬೋದು, 5 ಗ್ಯಾರಂಟಿಗಳು ಇವತ್ತು ಎಲ್ಲಾ ದೀನದಲಿತರು, ಬಡವರು, ಎಲ್ಲಾ ಮೇಲ್ವರ್ಗದಲ್ಲೂ ಕೂಡ ಬಡವರಿಗೆ ಇವತ್ತು ಎಲ್ಲಾ 5 ಗ್ಯಾರಂಟಿ ಕೊಟ್ಟು ಇವತ್ತು ಒಳ್ಳೆ ಆಡಳಿತ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕುತಂತ್ರದಿಂದ ಏನಾದರೂ ಮಾಡಿ ಸಿದ್ದರಾಮಯ್ಯನವರು ಇಳಿಸಬೇಕು ಅಂತ ಹೇಳಿ ಇವತ್ತು ಪ್ರಾಸಿಕ್ಯೂಷನ್ ಕೊಟ್ಟಿರೋದು ಇಡೀ ರಾಜ್ಯ ಖಂಡಿಸ್ತಾ ಇದೆ. ಇವತ್ತು ಏನು ನಿನ್ನೆ ಎಲ್ಲ ಮೊನ್ನೆ ಮಾನ್ಯ ಈ ರಾಜ್ಯದ KPCC ಅಧ್ಯಕ್ಷರು ಏನು ಆದೇಶ ಕೊಟ್ಟಿದ್ದಾರೆ, 19ನೇ ತಾರೀಕು ಸೋಮವಾರ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಆದೇಶ ಬಂದಿರೋದ್ರಿಂದ ಇಲ್ಲಿ ಮುಳಬಾಲ್ ತಾಲೂಕಲ್ಲಿ, ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾ ಶಾಸಕರು, ಪುತ್ತೂರು ಮಂಜುವಿಂದ ಹಿಡಿದು ಎಲ್ಲಾ ಶಾಸಕರು, ನಮ್ಮ ಗೌತಮ್ ಅವರೆಲ್ಲ ನೇತೃತ್ವದಲ್ಲಿ ಇವತ್ತು ನಾಳೆ 11 ಗಂಟೆಗೆ ಕಾಂಗ್ರೆಸ್ ಭವನ